ಹಲೋ ವೀಕ್ಷಕರೇ, TV49 ನ್ಯೂಸ್ ಕನ್ನಡಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾನು ನಿಸರ್ಗದ ಮಡಿಲಲ್ಲಿ ಹುಕ್ಕೇರಿ ತಾಲೂಕಿನ ಯರ್ನಾಳ್ ಗ್ರಾಮದಲ್ಲಿ ಇರುವಂತಹ ಹಜರತ್ ಶಾ ದರ್ಗಾ ತೋರಿಸಲು ತಮಗೆ ಈ ಒಂದು ಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿಯ ವಿಶೇಷತೆಗಳು ಏನು ಅಂತ ಈಗ ನಾನು ತಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಹೇಳುತ್ತೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಹಲೋ ವೀಕ್ಷಕರೇ, TV49 ನ್ಯೂಸ್ ಕನ್ನಡಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾನು ಹಜರತ್ ಶಾ ವಾಲಿ ದರ್ಗಾ ತಾಲೂಕ್ ಹುಕ್ಕೇರಿ ಯರ್ನಾಳ್ ಗ್ರಾಮದಲ್ಲಿ ಸುಂದರವಾದಂತಹ ನಿಸರ್ಗದ ಮಡಿಲಲ್ಲಿ ಇರುವಂತಹ ಈ ಒಂದು ದರ್ಗಾಕ್ಕೆ ಇಲ್ಲಿಯ ವಿಶೇಷತೆಗಳು ಹಾಗೂ ಇಲ್ಲಿಯ ಏನೇನೆಲ್ಲ ಇಲ್ಲಿ ವಿಶೇಷತೆ ಇದೆ ಅವನ್ನೆಲ್ಲ ತೋರಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಏನೇನೆಲ್ಲ ಇದೆ ನೋಡೋಣ. ಸುಂದರವಾದ ನಿಸರ್ಗದ ಮಡಿಲಲ್ಲಿ ಈಗ ನಾನು ತಮಗೆ ಈ ಒಂದು ದರ್ಗಾವನ್ನು ತೋರಿಸುತ್ತೇನೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಅವರು ಏನೇನು ಇಲ್ಲಿ ವಿಶೇಷತೆ ಇದೆ ಅಂತ ನಾನು ಈಗ ಅವ್ರ ಹತ್ರ ಕೇಳ್ತೇನೆ. ತಾವು ಕೂಡ ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಇಲ್ಲಿಯ ಮುಜಾವರ ಇದ್ದಾರೆ, ಅವ್ರಿಗೆ ಹತ್ರ ಇಲ್ಲಿನ ವಿಶೇಷತೆ ಬಗ್ಗೆ ನಾವು ಇಂದು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಗೆ ಇಲ್ಲಿನ ಸ್ಥಳದ ವಿಶೇಷತೆ ಬಗ್ಗೆ ಹಾಗೂ ಇಲ್ಲಿನ ಎಲ್ಲ ಮಾಹಿತಿಯನ್ನು ತಾವು ಸವಿಸ್ತರವಾಗಿ ಹೇಳಬೇಕು ಅಂತ ನಮ್ಮ TV49 ನ್ಯೂಸ್ ಕನ್ನಡ ಚಾನೆಲ್ ನಿಂದ ನಾನು ತಮಗೆ ಹೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಇದು ಹಜರತ್ ಪೀರ್ ಬಾಬಾ ಶಾಹುಲಿ ದರ್ಗಾ ಅಂತ ಹೇಳ್ರಿ. ಇದು ಪುರಾತನ ಕಾಲದ ಐತ್ರಿ. ಇದು ನಮ್ಮ ಅಜ್ಜಾರ್ ಕಾಲದಿಂದ ಐತೆ. ನಮ್ದ ನದಾಪ್ ಅಂತನದ ನಮ್ಮ ಅಜ್ಜಾರ್ ಇಲ್ಲಿಂದ ಸೇವೆ ಮಾಡ್ಕೊತ ಬಂದಾರು. ಅವ್ರು ತಿರ್ಕೊಂಡು ಈಗ 8 ವರ್ಷ ಆತು, 8-10 ವರ್ಷ ಆತು. ಅವ್ರು ಸೇವೆ ಮಾಡ್ತಿರು. ಅವ್ರಿಂದ ನಾವು ಸೇವೆ ಮಾಡತ್ತವು. ಇಲ್ಲಿನ ವಿಶೇಷತೆ ಏನಂದ್ರ, ಇದು ಕಲ್ಲು ಕಾಣತೈತ್ರಲ್ಲ ನೀವು, ಅದನ್ನ ಕಲ್ಲು ಇಲ್ಲಿ ಇಡ್ತಾರ. ಬಂದಂತ ಭಕ್ತಾದಿಗಳು ಏನಂತಾರ, ತಮ್ಮ ಮನುಷ್ಯನಿಂದ ಇಚ್ಛಾ, ತಮ್ಮ ಬೇಡಿಕೆ ಹರಿಕೆ ಏನಾದ್ರು ಇದ್ರ ಅದನ್ನ ಬೇಡ್ಕೊಂಡ್ರ ಮೇಲೆ 2 ಕಾಲು ಇಟ್ಕೊಂಡು ಹೋದ. ಅದ ತಮ್ಮ ಮನುಷ್ಯನ ಇಚ್ಛಾ ಆಗೋದಿತ್ತಂದ್ರ, ಅಜ್ಜಾರ ಆಶೀರ್ವಾದ್ಲೆ ಆಗೋದಿತ್ತಂದ್ರ ತನ್ನ ಆಟೋಮೆಟಿಕ್ ತಿರುಗ್ತೈತಿ. ಇಲ್ಲಾಂದ್ರೆ ತಿರುಗುದಿಲ್ಲ. ತಿರುಗ್ತು ಆತಂದ್ರ ತಮ್ಮ ಬಂದಂತ ಭಕ್ತಾದಿಗಳು ತಮ್ಮ ಹರಿಕೆಗಳು ಬಂದು ಇಲ್ಲಿ ಏನಾರ ಊಟ ಹಾಕಿ ಮತ್ತೆ ಜನರಿಗೆ ಒಂದು ಕೈ ತುತ್ತು ತಿನ್ನಿಸಿ ತಮ್ಮ ಹರಿಕೆಯನ್ನು ತೀರಿಸಿ ಹೋಗ್ತಾರೆ. ಬಹಳ ದೂರಿಂದ ಜನ ಬರ್ತಾರೆ ಇಲ್ಲಿಂದ. ಮತ್ತೆ ಇಲ್ಲಿನ ವಿಶೇಷತೆ ಏನಂದ್ರೆ, ಪ್ರತಿ ಗುರುವಾರ ಇಲ್ಲಿ ವಿಶೇಷತೆ ಇರ್ತದೆ. ಪ್ರತಿ ಗುರುವಾರ ಇಲ್ಲಿ ಜನಸಾಗರನ ಇರ್ತೈತಿ. ಮತ್ತು ಬೇಡ್ಕೊಂಡದ್ದು ಯಾವುದು ಇಲ್ಲಿ ಹುಸಿ ಹೋಗುದಿಲ್ಲ. ಇಲ್ಲಿ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಇಲ್ಲಿ ಯಾವುದೇ ಧರ್ಮ ಜಾತಿ ಅನ್ನೋ ಭೇದ ಭಾವ ಇಲ್ಲ. ಇಲ್ಲಿ ಸರ್ವ ಧರ್ಮದ ಜನಾಂಗದವರು ಇಲ್ಲಿ ಬರ್ತಾರ. ಯಾವುದೇ ಮುಸ್ಲಿಂ ಅಷ್ಟ ಬರುವಂಗಿಲ್ಲ, ಎಲ್ಲರೂ ಬರ್ತಾರ. ಮುಸ್ಲಿಮರು, ಜೈನರು, ಕ್ರಿಶ್ಚಿಯನರು ಎಲ್ಲರೂ ಬರ್ತಾರ. ಇಲ್ಲಿ ಜಾತಿಯ ಭೇದ ಭಾವದ ಅಷ್ಟೇ ಯಾವುದೂ ಇರುದಿಲ್ಲ. ಇಲ್ಲಿ ವಿಶೇಷತೆ ಏನಂದ್ರೆ, ಈ ಕಲ್ಲು ಬೇಡ್ಕೊಂಡ್ ಕೂತ್ರೆ ತಾನ ತಿರುಗ್ತೈತಿ. ಇಲ್ಲಿ ತಮ್ಮ ಮಾನಸಿಕ ಏನಾರ ತೊಂದರೆ ಏನಾರ ಇದ್ರೂ ಇಲ್ಲಿ ಎಲ್ಲ ಪರಿಹಾರ ಆಗಿ ಹೋಗ್ತಾವ. ಇನ್ನೊಂದು ವಿಷಯ ಸರ್, ಇಲ್ಲಿ ಉರುಸು ಸಂದಲ್ಲಿ ಯಾವಾಗಾದ್ರೂ ನಡೆಯುತ್ತೆ? ಯಾವ ತಿಂಗಳಲ್ಲಿ ನಡೆಯುತ್ತೆ ಇಲ್ಲಿ ಉರುಸು? ಮೇ 14, 15. ಮೇ 14 ಸಾಯಂಕಾಲ ಗಂಧೋತ್ಸವ ಆಗ್ತೈತ್ರಿ. 15 ತಾರೀಕು ಉರುಸು ಇರ್ತೈತಿ. 2 ದಿನ ಇಲ್ಲಿ ಏನೈತಿ ಮಹಾಪ್ರಸಾದ ಇಟ್ಟಿರ್ತಾವ. ಜನ ಸಾಗರನ ಬಂದಿರ್ತೈತಿ. ಬಂದಂತ ಭಕ್ತಾದಿಗಳು ದೇವರ ದರ್ಶನ ತಗೊಂಡ, ಬಾಬಾರ ದರ್ಶನ ತಗೊಂಡ ತಮ್ಮ ಪಾಲಿನ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ಜನಸಾಗರ ತಮ್ಮ ಭಕ್ತಿ ಕೃಪಾಗೆ ಹೋಗಿಬಿಡ್ತಾರೆ. ವೀಕ್ಷಕರೇ, ಇದೇ ನೋಡಿ ಆ ಕಲ್ಲು. ಈ ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನೀವು ಬೇಡ್ಕೊಂಡು ಕೂತ್ಕೊಂಡ್ರೆ, 2 ಕಾಲು ಇಟ್ಕೊಂಡು ಮೇಲೆ ನಿಮ್ಮ ಒಂದು ಇಷ್ಟಾರ್ಥ ಪೂರ್ತಿ ಆಗೋದಿದ್ರೆ ಆ ಕಲ್ಲು ತನ್ನಿಂದ ತಾನೇ ತಿರುಗುತ್ತೆ ಅಂತ ಇಲ್ಲಿನ ಮುಜಾವರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಈ ಜಾಗದ ಬಗ್ಗೆ ನಮ್ಗೆ ಜಾಸ್ತಿ ಜನರಿಗೆ ಬೆಳಗಾವಿಯಲ್ಲಿ ಗೊತ್ತಿಲ್ಲ. ಸೊ ಯಾವಾಗಾದ್ರೂ ಈ ಕಡೆ ಬಂದ್ರೆ ಹಿಡ್ಕಲ್ ಡ್ಯಾಮ್ ಹತ್ರ ದಯವಿಟ್ಟು ಈ ಒಂದು ದರ್ಗಾವನ್ನು ತಾವೆಲ್ಲರೂ ವಿಸಿಟ್ ಮಾಡಿ. ಹಾಗೇನೆ TV49 ನ್ಯೂಸ್ ಕನ್ನಡ ಈ ಒಂದು ವಿಶೇಷ ಮಾಹಿತಿಯನ್ನು ತಮಗಾಗಿ ಇವತ್ತು ಒದಗಿಸ್ತಾ ಇದೆ. ಸ್ನೇಹಿತರೆ, ಈಗ ನಮ್ಮ ಹುಕ್ಕೇರಿಯ ಒಬ್ರು ಪತ್ರಿಕಾಕರ್ತರು ಈ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಅದರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಈಗ ಅದ್ರ ಮೇಲೆ ಕೂತ್ಕೊಳ್ತಾ ಇದ್ದಾರೆ. ಬನ್ನಿ ಅದರ ಪರೀಕ್ಷೆ ಈಗ ನಾವು ಮಾಡೋಣ. ಇದು ಬಹಳ ಚೆನ್ನಾಗಿದೆ. ಅದೇ ಕಡೆ ಮೂಮೆಂಟ್ ಎಲ್ಲ ಕಡೆ ತೆಗೆದುಬಿಟ್ಟು
ನೋಡಿ ಸ್ನೇಹಿತರೆ, ಕಲ್ಲು ತಂತಾನೆ ತಿರುಗ್ತಾ ಇದೆ. ನಮ್ಮ ಪರಗೆ ನಂಬ್ಲಿಕ್ಕೆ ಒಂಥರ ಆ ನಂಬಲೇಬೇಕು ಆ ತರ ಒಂದು. ವೀಕ್ಷಕರೇ, ನೋಡಿದ್ರಿಲ್ಲ ಇಲ್ಲಿನ ಈ ಒಂದು ಕಲ್ಲಿನ ಮಹಿಮೆಯನ್ನು. ಸೊ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಎಲ್ಲರೂ ಒಂದ್ಸರ್ತಿ ಆದ್ರೂ ಇಲ್ಲಿ ಬಂದು ವಿಸಿಟ್ ಮಾಡಿ ಈ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ರಿ. ಹಾಗೆ ಇಲ್ಲಿ ಒಂದು ದರ್ಗಾಕ್ಕೆ ಎಲ್ಲರೂ ಒಮ್ಮೆ ಆದ್ರೂ ವಿಸಿಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇಲ್ಲಿ ಒಬ್ರು ಅಜ್ಜಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಈ ಒಂದು ಜಾಗದ ಬಗ್ಗೆ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಕೇಳಿ ತಿಳ್ಕೊಳ್ಳೋಣ. ಅಮ್ಮ, ನೀವು ಎಷ್ಟು ವರ್ಷದಿಂದ ಇದ್ದೀರಿ? ಹಾಗೆ ಇಲ್ಲಿನ ವಿಶೇಷತೆಗಳು ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? 15 ವರ್ಷ ಆತ್ರಿ ಇಲ್ಲಿ. ಮತ್ತೆ ಬಾಬಾನ ಸತ್ಯ ಐತಿ, ಇಲ್ಲಿ ಕಲ್ತಿರ್ಬೋದ, ಬೇಡ್ಕೊಂಡ್ ಕುಂಡೋದ, ಹಿಂಗೆಲ್ಲ ಐತಿ ನೋಡ್ರಿ ಇಲ್ಲಿ. ಮತ್ತೆ ಕಾಯಿ ಇಡ್ತಾರು, ತೆಂಗಿನಕಾಯಿ ಇಡ್ತಾರು, ದಾರ ಕಟ್ತಾರು, ಎಲ್ಲ ಮಾಡ್ತಾರ್ರಿ. ಚಲೋ ಐತಿ ಅಂತ ಮತ್ತೆ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ದರ್ಗಾದ ಮಹಿಮೆಯನ್ನು ಹಾಗೂ ಇದರ ಎಲ್ಲ ಚಿತ್ರಣವನ್ನು ನಾವು TV49 ನ್ಯೂಸ್ ಕನ್ನಡ ನಿಮಗೆ ಕೊಟ್ಟಿದ್ದೇವೆ. ತಾವೆಲ್ಲರೂ ಅವಶ್ಯವಾಗಿ ಈ ಒಂದು ಜಾಗ, ಈ ದರ್ಗಾಕ್ಕೆ ಭೇಟಿ ಮಾಡ್ತೀರಿ ಅಂತ ಅನ್ಕೋತೀನಿ. ಬರ್ತೀರಲ್ವಾ?